ವೀಕ್ಷಕರಿಗೆಲ್ಲ ನಮಸ್ಕಾರ ತಿಳಿಸ್ತಾ ನಿಮಗೂ ನಮಸ್ಕಾರ ತಿಳಿಸ್ತಾ ಅನಿಲ್ ಅವರೇ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಾ. ಫೋಕಸ್ ತುಮಕೂರು ಜನರಿಗೆ ಯಾವ ವಿಚಾರಗಳು ಬೇಕೋ ಅದ್ರ ಬಗ್ಗೆ ಫೋಕಸ್ ಮಾಡಿದ್ದೀರಾ. ಕಾನೂನು, ಸಾಮಾನ್ಯ ಜನರಿಗೆ ಕಾನೂನು ಅಂತ ಒಂದು ವಿಚಾರವನ್ನು ನೀವೇನು ತಗೊಂಡಿದ್ದೀರಿ, ನಾನು ಹೃದಯಪೂರ್ವಕವಾಗಿ ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫೋಕಸ್ ತುಮಕೂರು. ನಾನು ಅನಿಲ್ ಕುಮಾರ್. ಏನು ಫೋಕಸ್ ತುಮಕೂರು ನ್ಯೂಸ್ ಚಾನಲ್ ವಿನೂತನ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ, ಏನು ಸೈಟ್ ಖರೀದಿಸಬೇಕಾದ್ರೆ ಯಾವ್ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕಾಗ್ತದೆ ಸಾರ್ವಜನಿಕರು ಸೈಟ್ ತೆಗೆದುಕೊಳ್ಬೇಕಾದ್ರೆ ಅನ್ನುವಂಥ ವಿಚಾರನ ಇಟ್ಕೊಂಡು ಇವತ್ತು ಫೋಕಸ್ ತುಮಕೂರು ವಿಶೇಷ ಸಂದರ್ಶನ ಮಾಡಲಿಕ್ಕೆ ಬಂದಿರುವಂಥದ್ದು. ನನ್ನ ಜೊತೆ ಇವತ್ತು ಖ್ಯಾತ ವಕೀಲರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಪ್ರವೀಣ್ ಎಸ್ ಸರ್ ಅವರು ನನ್ನ ಜೊತೆ ಇರುವಂಥದ್ದು. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೆ ಇವತ್ತು ಒಂದು ಜಮೀನು ಏನಾದರೂ ತಗೋಬೇಕು, ಸೈಟ್ ತಗೋಬೇಕು ಅಂದರೆ ಯಾವ್ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಕೊಡಿ, ಮಾಹಿತಿ ಕೊಡಿ ಸರ್. ಫೋಕಸ್ ತುಮಕೂರು ವೀಕ್ಷಕರಿಗೆಲ್ಲ ನಮಸ್ಕಾರ ತಿಳಿಸ್ತಾ ನಿಮಗೂ ನಮಸ್ಕಾರ ತಿಳಿಸ್ತಾ ಅನಿಲ್ ಅವರೇ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಾ. ಫೋಕಸ್ ತುಮಕೂರು ಜನರಿಗೆ ಯಾವ ವಿಚಾರಗಳು ಬೇಕೋ ಅದ್ರ ಬಗ್ಗೆ ಫೋಕಸ್ ಮಾಡಿದ್ದೀರಾ. ಕಾನೂನು, ಸಾಮಾನ್ಯ ಜನರಿಗೆ ಕಾನೂನು ಅಂತ ಒಂದು ವಿಚಾರವನ್ನು ನೀವೇನು ತಗೊಂಡಿದ್ದೀರಿ, ನಾನು ಹೃದಯಪೂರ್ವಕವಾಗಿ ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ನೀವು ಹೇಳಿದ ಹಾಗೆ ನಾವು ಹಲವಾರು ಸಂಚಿಕೆ ಮಾಡೋಣ ಅಂತ ನಿಮಗೆ ಹಲವಾರು ಜನ ನಮಗೂ ಕರೆ ಮಾಡಿದಾಗ ಒಂದೊಂದೇ ವಿಚಾರ. ಇವತ್ತು ಒಂದು ನಿವೇಶನ ಸೈಟ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋಣ. ಇವತ್ತು ಏನಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು, ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಮಾಫಿಯಾ. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ನನ್ನದೇ ಆದ ಒಂದು ಗೂಡು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಕನಸು. ಬಟ್ಟೆ ಕಟ್ಟಿ ದಿನೆಲ್ಲ ವರ್ಷೆಲ್ಲ ಕೆಲಸ ಮಾಡಿ ಸೈಟ್ ಏನಾಗ್ಬಿಡುತ್ತೆ, ಯಾರೋ ಹೇಳ್ತಾನೆ ಕಡಿಮೆಗೆ ಸಿಗುತ್ತೆ ಅಂದ್ಕೊಂಡು ಹೋಗಿ ಸೈಟ್ ತಗೊಂಡ್ಬಿಡ್ತಾನೆ. ಆಮೇಲೆ ಅವ್ನು ಕಷ್ಟಕ್ಕೆ ಬೀಳ್ತಾನೆ. ಅದಕ್ಕಿಂತ ಮುಂಜಾಗ್ರತೆಯಾಗಿ ಒಂದು ನಿವೇಶನವನ್ನು ತೆಗೆದುಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು, ನಾನು ಕಷ್ಟಪಟ್ಟಿರೋ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಥರ ಒಂದು ಯೋಚನೆಯನ್ನು ಸಾಮಾನ್ಯ ಜನರು ಬರಬೇಕು. ಇವತ್ತು ಹಲವಾರು ಜನ ನೀವು ಕೋರ್ಟು ಕಚೇರಿಗಳೆಲ್ಲ ನಾವು ಪ್ರತಿನಿತ್ಯ ನೋಡ್ತೀವಿ, ಹಲವಾರು ಕೇಸ್ಗಳು ವರ್ಷಾನುಗಟ್ಟಲೆ ಅವ್ನು ಕಷ್ಟಪಟ್ಟು ಸೈಟ್ ತಗೊಂಡಿರ್ತಾನೆ, ಆದರೆ ಅವನಿಗೆ ಆ ಫಲ ಸಿಗ್ತಾ ಇರಲ್ಲ. ಏನು ಮಾಡಬೇಕು ಸಾಮಾನ್ಯ ಜನರು? ಈ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋರು ಭಾರಿ ಜನ. ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಭಾರಿ ದೊಡ್ಡ ಹಗರಣಗಳಲ್ಲಿ ಇರ್ತದೆ. ಸಾಮಾನ್ಯ ಬಡವ ಗೊತ್ತಿದ್ದವನು ಹೋದ್ರೆ ಅವನಿಗೆ ನೀವು ಹೇಳ್ದಂಗೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಟೋಪಿ ಹಾಕ್ತಾರೆ ಅಲ್ವಾ. ಏನು ಮಾಡ್ಬೇಕು ಅನ್ಸಕ್ಕೆ ಒಂದು 30 ವರ್ಷದ ದಾಖಲೆಗಳನ್ನ ನೋಡ್ಬೇಕು, ಕನಿಷ್ಠ 30 ವರ್ಷದ ದಾಖಲೆ. ಆಮೇಲೆ ಅದಕ್ಕಿಂತ ಮುಂಚೆ ನಿಮ್ಗೆ ಯಾರಿಗಾರು ಗೊತ್ತಿರುತ್ತಲ್ಲ, ನಿಮ್ಗೆ ಗೊತ್ತಿರುವಂಥ ವಕೀಲರು, ಕಾನೂನು ಸಲಹೆಗಾರನ ಭೇಟಿ ಮಾಡಿ ಅವ್ರ ಹತ್ರ ತಿಳ್ಕೊಂಡು ದಾಖಲೆಗಳನ್ನು ಕೊಡೋದು ಬಹಳ ಉತ್ತಮವಾದ ಒಂದಿದು. ನಾವು ಪ್ರತಿನಿತ್ಯ ಅದ್ರ ಬಗ್ಗೆ ಹೋರಾಟಗಳನ್ನೆಲ್ಲ ಮಾಡಿದೀವಿ. ಎಷ್ಟೋ ಜನಕ್ಕೆ ಮೋಸ ಏನ್ ಮಾಡ್ತಾನೆ, ಈ ಪಾರ್ಕ್ ಸೈಟ್ಗಳನ್ನೂ ಮಾರಿದ್ದಾರೆ, ರಸ್ತೆ ಇರಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಅದು ಜಾಗನೋ ಎಲ್ಲೇ ಇರುತ್ತದೆ, ಇದೇ ಏನೂ ನೋಡೋದೇ ಇಲ್ಲ. ಫಸ್ಟ್ ನಾವೇನ್ ಮಾಡ್ಬೇಕು, ಈಗ ಬಂದಾಗ ಕ್ರಯಪತ್ರವನ್ನು ನೋಡ್ಬೇಕಾಗ್ತದೆ. ಕ್ರಯಪತ್ರ ಎಲ್ಲಿಂದ ತಗೊಂಡ್ರು ಏನು ಅಂತ. ಅದಕ್ಕಿಂತ ಮುಂಚೆ ವಂಶವೃಕ್ಷ. ಇವತ್ತು ಏನ್ ಮಾಡ್ತಾರೆ, ಯಾವ ಒಟ್ಟು ಕುಟುಂಬದ ಆಸ್ತಿ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ವಂಶವೃಕ್ಷದಲ್ಲಿ ನೋಟ್ರಿಯಲ್ಲಿ ಮಾಡಿಕೊಟ್ಬಿಡ್ತಾರೆ. ನಾಡ ಕಚೇರಿ ಇದ್ದೆ ಉಪತಹಶೀಲ್ದಾರ್ ಸೈನ್ ಮಾಡಿರೋ ಅಂತ ಒಂದು ವಂಶವೃಕ್ಷವನ್ನು ನೋಡ್ಬೇಕಾಗ್ತದೆ, ಪರಿಶೀಲನೆ ಮಾಡ್ಬೇಕು. ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಏನಾದ್ರು ತಕರಾರಿದೆಯಾ. ಆಮೇಲೆ ಇಸಿ ನೋಡ್ಬೇಕಾಗ್ತದೆ, ಒಂದು 30 ವರ್ಷದ ಇಸಿ. ಅದು ಮೊದಲು ಸರ್ವೆ ನಂಬರ್ ಆಗಿ ಆಮೇಲೆ ಅದು ಪರಿವರ್ತನೆಗೊಂಡು ನಿವೇಶನ ಆಗಿರ್ತದೆ, ಲೇಔಟ್ ಆಗಿದೆ. ಸಿಟಿಗಳಲ್ಲಾದ್ರೆ ಫಾರಂ ನಂಬರ್ 2, ಫಾರಂ ನಂಬರ್ 3 ಇವುಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ವಿಸ್ತೀರ್ಣ ಬಹಳ ಮುಖ್ಯ. ಕೆಲವರು ಏನಂತಾರೆ, ಫಸ್ಟ್ ವಿಸ್ತೀರ್ಣ ಇದೆ 30, 40, ಅದು ಮೀಟರ್ ಲೆಕ್ಕದಲ್ಲಿ ಇರ್ತದೆ. 1 ಮೀಟರ್ ಅಂದ್ರೆ 3.3. ಈ ತರ ಒಂದು ನೋಡ್ಕೊಂಡು ಹೋಗ್ಬೇಕು. MR ನೋಡ್ಬೇಕಾಗ್ತದೆ, ಪರಿವರ್ತನೆ ಎಲ್ಲಾಗಿದೆ, ಮಿಟೇಟ್ ಎಲ್ಲಾಗಿದೆ ಅಂತದ್ದು. ಆಮೇಲೆ ವಂಶವೃಕ್ಷ ಆಯ್ತಾ, ಪಾಣಿ ಆಯ್ತು. ಮತ್ತೆ ಹಳೆಯದಾದ್ರೆ ಕೈಪಾಣಿ. ಈ ಹಳ್ಳಿಗಳ ತಗೊಳೋದಾದ್ರೆ ಪಂಚಾಯತಿಲಿ ಡಿಮ್ಯಾಂಡ್ ಅಂತ ಇರುತ್ತೆ, ಈ ಖಾತಾ ಎಕ್ಸ್ಟ್ರಾಕ್ಟ್, ಅದನ್ನ ನೋಡ್ಬೇಕಾಗುತ್ತೆ. ಈ ಹಿಂದೆ ಕೈ ಬರವಣಿಗೆ ಮತ್ತೆ ಪಂಚಾಯತಿಗಳಲ್ಲಿ ಏನಾಗ್ತಿತ್ತು ಅಂದ್ರೆ 20-30 ಇರೋದು ತಿದ್ದುಪಡಿಗಳನ್ನು ತಿದ್ದಿದ್ದಾರೆ, ದುಡ್ಡು ಕೊಟ್ಟು ಆಗುತ್ತೆ. ಅದನ್ನ ನಾವು ಸೂಕ್ಷ್ಮವಾಗಿ ವಿಚಾರಣೆ ಮಾಡಬೇಕು. ಆಮೇಲೆ ಸ್ಕೆಚ್ಗಳನ್ನು ಇವಾಗ ಈ ಸ್ವತ್ತು ಅಂತ ಮಾಡ್ತಿದ್ದಾರೆ, ಈ ಸ್ವತ್ತಲ್ಲಿ ಇರುತ್ತೆ. ಇದಕ್ಕೂ ಡಿಫ್ರೆನ್ಸ್ ಏನಾದ್ರು ಇದೆಯಾ, ಕೈಪಾಣಿಗೂ ಅಥವಾ ಡಿಮ್ಯಾಂಡಿಗೂ ಮತ್ತೆ ಈ ಸ್ವತ್ತಿಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಅಥವಾ ಅಕ್ಕಪಕ್ಕದ ಸೈಟ್ಗಳ ಬಗ್ಗೆ ಕೇಳೋದು. ಈ ಚೆಕ್ ಬಂದಿ ಕೆಲವರು ತಪ್ಪು ಕೊಟ್ಟಿರ್ತಾರೆ. ಚೆಕ್ ಬಂದಿ ಬಹಳ ಮುಖ್ಯ ಆಗಿರ್ತದೆ. ಚೆಕ್ ಬಂದಿಯನ್ನು ನಾವು ಚೆಕ್ ಮಾಡಬೇಕಾಗ್ತದೆ.
ನಂತರ ಈ ಇಸಿ ಯಾಕೆ ಅಂದ್ರೆ ಎನ್ಕಂಬರೆನ್ಸ್ ಅನ್ನೋದು ಪರಿವರ್ತನೆ ಎಲ್ಲೆಲ್ಲಾಗಿದೆ, GPA ಆಗಿದೆಯಾ ಅಥವಾ ನಿನಗೆ ಒಂದು ಯಾರಿಗಾರು ನಿಮ್ಗೆ ಅಡ ಇಟ್ಟಿದಾರಾ, ಮಾರಾಟ ಮಾಡಿದಾರ, ಕ್ರಯ ಆಗಿದೆಯಾ, ಅಗ್ರಿಮೆಂಟ್ ಆಗಿದೆಯಾ ಎಲ್ಲ ಬರುತ್ತೆ ಇಸಿ. ಅದು ಪರಿವರ್ತನೆ ಆದ್ಮೇಲೆ ಕಾಪಿ ಅಲಿನೇಷನ್, ಸಿಟಿಗಳಲ್ಲಾದ್ರೆ ಪಟ್ಟಣಗಳಲ್ಲಿ ತುಮಕೂರು ಈ ತರ ಅಲಿನೇಷನ್ ಕಾಪಿ ತಗೋಬೇಕು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಈಗ ಒಂದು ಹೊಸ ಬಿಸ್ನೆಸ್ ಏನು ಅಂದ್ರೆ ಮನೆಯನ್ನು ಕಟ್ಟೋದು ಮಾರುವಂತ ವಿಚಾರಗಳು, ಅದ್ರ ಬಹಳ ಜಾಗೃತರಾಗಿರ್ಬೇಕು. ನಾನು ಹಲವಾರು ನಮ್ಮ ಸ್ನೇಹಿತರಿಗೆ ಒಂದು ನೋಡಕ್ ಹೋಗಿದ್ದೆ ಅಲ್ಲಿ ತುಮಕೂರಲ್ಲಿ. ಆ ಸೈಟ್ ಇರೋದು ತ್ರಿಭುಜಾಕಾರದಲ್ಲಿ, ಆಮೇಲೆ ಅದೇನ್ ಮಾಡಿದ್ದಾರೆ ಅವರು ಅದನ್ನ ಚೌಕಾಕಾರದಲ್ಲಿ ಮಾಡ್ಬಿಟ್ಟಾರೆ, ಒತ್ತುವರಿ ಮಾಡಿದ್ದಾರೆ. ಮೇಲ್ಗಡೆ ಲೈನ್ ಇದೆ. ಬಹಳ ಮುಖ್ಯವಾಗಿ ಇವತ್ತು ಬಫರ್ ಝೋನ್ ಅಂತ ಇರುತ್ತೆ. ಈ ದೊಡ್ಡ ಲೈನ್ಗಳು ಹೋದಾಗ ಕೆಳಗಡೆ ಇಂತಿಷ್ಟು ಮೀಟರ್ ಅಂತ ಬಫರ್ ಝೋನ್ ಇರುತ್ತೆ. ಕೆಲವರು ಏನ್ ಮಾಡ್ತೀವಿ, ಏನು ಆಗಲ್ಲ ಸರ್ ಮನೆ ಕಟ್ಕೋಬಹುದು ಇರ್ಬೋದು. ಬಹಳ ಮುಖ್ಯವಾಗಿ ಲೈನ್ ಕೆಳಗಡೆ ಆಗ್ಲಿ, ಆಮೇಲೆ ರಾಜ್ಯ ಹೆದ್ದಾರಿಯಿಂದ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಿಂದ ಇಂತಿಷ್ಟು ಮೀಟರ್ ಅಂತ ಸರ್ಕಾರ ಅದಕ್ಕೆ ಒಂದು ಷರತ್ತನ್ನು ವಿಧಿಸಿರ್ತದೆ. ಆಮೇಲೆ ಕೆರೆ ಪಕ್ಕ ಮಾಡುವಂಥದ್ದು ನಿಮ್ಗೆಲ್ಲ ಗೊತ್ತು, ನಾವು ಅದ್ರ ಬಗ್ಗೆ ಹೋರಾಟಗಳು ಮಾಡಿದೀವಿ. ಪಂಚಾಯತಿಯರು ದುಡ್ಡು ತಗೊಂಡ್ರು, ಪರ್ಮಿಷನ್ ಕೊಟ್ಟರು, ಇದ್ ಮಾಡ್ಬಿಡ್ತಾರೆ. ಹಾಗಾಗಿ ಜನರು, ಸಾಮಾನ್ಯ ಜನರು, ನಾನು ಸೈಟ್ ತಗೊಳ್ಳೋದು ಮುಖ್ಯ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಕಡಿಮೆಗಿದೆಯಂತೆ ತಗೊಂಡ್ಬಿಡೋಣ ಅಂತಕ್ಕಂಥ ಒಂದು ಮನೆ, ಅದನ್ನು ಯಾವತ್ತೂ ಮಾಡಕ್ ಹೋಗ್ಬಾರ್ದು ಜನರು. ಯಾಕೆಂದ್ರೆ ನೀವು ಇಲ್ಲಿ ಸ್ವಲ್ಪ ಉಳ್ಸಕ್ ಹೋದ್ರೆ ಅಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಕಷ್ಟ ಆಗ್ತದೆ. ಮನೆ ಕಟ್ಟುವಾಗ ನೀವು ಆ ಜಾಗ ಎಲ್ಲಿದೆ ಅಂತಕ್ಕಂಥ ಒಂದು ಸ್ಕೆಚ್ ಅನ್ನ, ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಹಣವನ್ನು ಕೊಟ್ಬಿಡೋದು, ಆಮೇಲೆ ಕೊಟ್ಟೆ ಏನಕ್ಕೆ ಇದು ಬೇಕು, ಅಗ್ರಿಮೆಂಟ್ ಮಾಡ್ಕೋಬೇಕಾಗ್ತದೆ. ಅದೇ ಸರ್, ಇವಾಗ ನನಗೆ ನಮ್ಮ ಏನು ನ್ಯೂಸ್ ಚಾನಲ್ಗೆ ಒಬ್ರು ಕರೆ ಮಾಡ್ತಾರೆ, ಮಾಡಿ ಸರ್ ಲಕ್ಷಾಂಗಟ್ಟಲೆ ಹಣವನ್ನ ಕೊಟ್ಟಿದ್ದೀನಿ, ಲಕ್ಷಾಂಗಟ್ಟಲೆ ಲಾಸ್ ಆಗಿದೆ, ಆದ್ರೆ ವ್ಯಕ್ತಿ ನಮ್ಗೆ ಫೋನ್ ಎತ್ತಿಲ್ಲ, ಈ ತರ ತಕೊಂಡ್ರು ಸಹ ನಮ್ಗೆ ಕರೆ ಮಾಡೋಂಥ ಸರ್. ಇದಕ್ಕೆ ಪರಿಹಾರ ಯಾಕೆ ಸರ್? ಇದಕ್ಕೆ ಏನ್ ಗೊತ್ತಾ ನೋಡಿ, ಇದು ಕಲಿಯುಗ. ಇಲ್ಲಿ ನೀವು ಕೋರ್ಟಿಗೆ ಹೋದ್ರು ಡಾಕ್ಯುಮೆಂಟ್ ವಿಲ್ ಸ್ಪೀಕ್ ಅಂತ ಹೇಳ್ತೀವಿ. ದಾಖಲೆಗಳು ಮಾತ್ರ ಮಾತಾಡೋದು. ನಿಮ್ ಮಾತು ಕೇಳಿದ್ದೆ, ನಾನು ಮಾತು ಕೊಟ್ಟಿದ್ದೆ, ಆ ಕಾಲ ಹೋಯ್ತೀಗ. ಜನರು ತಿಂದು ತಟ್ಟಿಗೆ ಮೋಸ ಮಾಡುವಂತ ಕಾಲ ಇದು. ಹಾಗಾಗಿ ಜನರು ಬಹಳ ಜಾಗೃತರಾಗಿರ್ಬೇಕು. ಹಣ ಕೊಟ್ಟು ಕೂಡಲೇ ಅಗ್ರಿಮೆಂಟ್ ಮಾಡ್ಕೋಬೇಕು ಅಥವಾ ಸಾಕ್ಷಿದಾರರು ಮಾಡ್ಕೋಬೇಕು, ಒಂದು ವಿಡಿಯೋ ಮಾಡ್ಕೋಣ ಅಂತ. ಈ ತರದ್ದು ಎಲ್ಲ ಒಂದು ಪಾಲನೆ ಮಾಡಿದಾಗ ಮಾತ್ರ ನಾನು ಒಂದು ಒಳ್ಳೆ ನಿವೇಶನ ಸೈಟ್ ತಗೊಬೋದು, ಮನೆ ಕಟ್ಬೋದು. ನಾನು ಕಷ್ಟಪಟ್ಟು 10 ವರ್ಷ ಕೆಲಸ ಮಾಡಿದ್ನ ನಾನು ಉಳಿಸ್ಕೊಳ್ಳೋಕೆ ಕಾರಣ, ನಾನು ಎಲ್ಲ ಹೋದೆ ತಗೊಂಡೆ, ಯಾರೋ ಹೇಳಿದ್ರು, ಅನಿಲ್ ಹೇಳಿದ್ರು, ರಮೇಶ್ ಹೇಳಿದ್ರು, ಇಂಥವ್ರು ಹೇಳಿದ್ರು ಅಂತ ತಗೊಂಡ್ರೆ ಆಗಲ್ಲ. ಇವತ್ತು ನಾವು ಒಂದು ಆಸ್ತಿಯನ್ನು ಮಾಡಬೇಕು, ನಾವು ಒಂದು ಸೂರನ್ನು ಕಟ್ಕೋಬೇಕು ಅಂದ್ರೆ ಇವೆಲ್ಲವನ್ನು ಪಾಲನೆ ಮಾಡ್ಬೇಕಾಗ್ತದೆ. ಏನ್ ಮಾಡ್ಬೇಕು, ನಾವು ಇಸಿಯನ್ನು ನೋಡ್ಬೇಕು, MR ನೋಡ್ಬೇಕು, ಪಾಣಿ ನೋಡ್ಬೇಕು, ಸೈಟ್ ಆಗಿದ್ರೆ ಈ ಸೋಪ್ ನೋಡ್ಬೇಕು, ನಮೂನೆ 2, ನಮೂನೆ 3 ಡಿಮ್ಯಾಂಡ್ಗಳನ್ನು ನೋಡ್ಬೇಕು. ಇವನ್ನೆಲ್ಲ ದಾಖಲೆಗಳನ್ನ ನೋಡ್ಬೇಕು. ಹಾಗೆ ಜಾಗೃತರಾಗಿರ್ಬೇಕು. ಯಾರೋ ಮೋಸ ಮಾಡ್ತಾರೆ, ಕಡಿಮೆ ಕೊಡ್ತಾರೆ, ಹಾಗೆ ನಿಮ್ಮ ಹತ್ತಿರದ ನಿಮ್ಗೆ ಗೊತ್ತಿರೋ ವಕೀಲರಿಗೆ ನೀವು ಕಾನೂನಿನ ಒಂದು ಸಲಹೆಯನ್ನು ತಗೊಳ್ಬೇಕು. ಸರ್ ಇದು ನಾವು ಸೈಟ್ ತಗೊಬೋದಾ, ಏನು ಬೆಲೆ, ಆಮೇಲೆ ಈ ವ್ಯಾಲ್ಯೂಗಳನ್ನು ಮೋಸ ಮಾಡುವಂತ ಕಾಲ ಇದು. ನೀವು SR ವ್ಯಾಲ್ಯೂನೇ ಬೇರೆ ಇದು ಮಾಡೋದು, ಈ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ಹಲವಾರು ತರದ ಮೋಸಗಳಿದೆ ರಿಯಲ್ ಎಸ್ಟೇಟ್ ಅಲ್ಲಿ. ನಾವು ಮೊನ್ನೆ ಒಂದು ಯಾವ್ದೋ ಒಂದು ಮಾಡಕ್ ಹೋದಾಗ 2 ಪಾನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಓನರ್, ಅದನ್ನ ನಾನು ಕಂಡು ಹಿಡಿದು ಗಲಾಟೆ ಆದ್ಮೇಲೆ ಅವರು ಸರಿಪಡಿಸ್ಕೊಂಡ್ರು. ಈ ತರದ್ದೆಲ್ಲ ಮೋಸಗಳು ಮಾಡ್ತಾರೆ. ಇದು ನಾವು ಹೇಳ್ಬೇಕೋ ಹೇಳ್ಬಾರ್ದು, ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಮಾಫಿಯಾ ಇವತ್ತು. ಹಾಗಾಗಿ ಸಾಮಾನ್ಯ ಜನರು ಇದ್ರ ಬಗ್ಗೆ ಗಮನ ಹರಿಸಿ ಇವೆಲ್ಲ ದಾಖಲೆಗಳನ್ನ ನೋಡ್ಬೇಕಾಗ್ತದೆ. ಒಂದು 30 ವರ್ಷದ, ಕನಿಷ್ಠ 30 ವರ್ಷದ ನೋಡ್ಬೇಕು. ಹಾಗಾಗಿ ನಾವು ಇವತ್ತು ನಿವೇಶನದ ಬಗ್ಗೆ ಈ ಮಾಹಿತಿಗಳನ್ನು ಅತಿ ಹೆಚ್ಚು ಕೊಟ್ಟರು ಜನಕ್ಕೆ. ಅಂದ್ರೆ ನಂತರದ ಸಂಚಿಕೆಗಳಲ್ಲಿ ನಾವು ಇದೇ ರೀತಿ ಜನರಿಗೆ ಕಾನೂನಿನ ಒಂದು ತಿಳುವಳಿಕೆಯನ್ನು ಮೂಡಿಸೋಣ. ನಿಮ್ಮ ತುಮಕೂರು ಫೋಕಸ್ ಇದೇ ತರ ಬೆಳಕು ಚೆಲ್ಲಿ ಕಾನೂನಿನ ಜನರಿಗೆ, ಸಾಮಾನ್ಯ ಜನರಿಗೆ ಕಾನೂನು ಅರಿವು ಮಾಡುವಂತ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಚಾನಲ್ಗೂ ಒಳ್ಳೇದಾಗ್ಲಿ, ಮತ್ತೆ ಸಾಮಾನ್ಯ ಜನರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಬಂತು ಅಂತ ಹೇಳ್ತಾ ನಾನು ನನ್ನ ಈ ಇದಕ್ಕೆ ಕರೆದು ಸಾಮಾನ್ಯ ಜನರಿಗೆ ಕಾನೂನು ಅರಿವು ಮಾಡಕ್ ಕರೆದಿದ್ದಕ್ಕೆ ನಿಮಗೂ ಹೇಳ್ತಾ ನಮಸ್ಕಾರವನ್ನು ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಫೋಕಸ್ ಚಾನಲ್. ಏನು ಕ್ರಯಪತ್ರಗಳನ್ನ ನೋಡ್ಬೇಕಾಗ್ತದೆ. ಒಂದು ಜಮೀನು ಖರೀದಿಸ್ಬೇಕಾದ್ರೆ ಯಾರೋ ಒಬ್ಬ 3ನೇ ವ್ಯಕ್ತಿ ಹೇಳ್ದ ಅನ್ನುವಂಥದ್ದು ಖರೀದಿಸಬಾರ್ದು. ವಕೀಲರನ್ನ ಭೇಟಿ ಮಾಡಬೇಕು, ಇಸಿಯನ್ನು ಚೆಕ್ ಮಾಡಬೇಕು, MR ಚೆಕ್ ಮಾಡಬೇಕು, ವಂಶಾಂಶ ಚೆಕ್ ಮಾಡಬೇಕು, ಮತ್ತೆ ಪಾರ್ಟಿಗಳಾಗಿರ್ಬೋದು, ಮತ್ತೆ ಏನು ಪಂಚಾಯತಿಗಳಲ್ಲಿ ಬಂದಾಗ ಡಿಮ್ಯಾಂಡ್ ರಿಜಿಸ್ಟರ್ನ ಚೆಕ್ ಮಾಡಬೇಕು ಅನ್ನೋಂಥ ಎಲ್ಲ ಏನು ಸಾರ್ವಜನಿಕ ಪ್ರಶ್ನೆಗೆ ಉತ್ತರನ ನೀಡಿರತಕ್ಕಂಥ ನಮ್ಮ ಪ್ರವೀಣ್ ಸರ್ ಅವರಿಗೆ ನಮ್ಮ ಫೋಕಸ್ ನ್ಯೂಸ್ ಚಾನಲಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಏನು ಇದಿಷ್ಟು ಮಾಹಿತಿಯನ್ನ ನಮಗೆ ಚಾನಲ್ಗೆ ಹೇಳಿದ್ರಿ, ಮತ್ತೆ ಸಾರ್ವಜನಿಕರು ಸಹ ಈ ಮಾಹಿತಿಯನ್ನು ಕೊಟ್ಟಿದ್ರಿ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕುಮಾರ್, ತುಮಕೂರು.